ಫಿಲಿಪ್ಪಿದವರೆಗೆ 4ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಎಲ್ಲಾ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಮ್ಮ ಹೃದಯದಲ್ಲಿ ಯಾವುದು ಪ್ರಕಾಶಿಸಬೇಕು, ನಮ್ಮ ಹೃದಯದಲ್ಲಿ ಯಾವುದು ನಮಗೆ ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ನಮ್ಮನ್ನ ನಡೆಸಬೇಕು ಎಂದರೆ ಕರ್ತನ ಶಾಂತಿ ನಮ್ಮ ಹೃದಯಗಳಲ್ಲಿ ಅದೇನ್ ಮಾಡಬೇಕು, ಕ್ರಿಯೆ ಮಾಡುವಂತದ್ದಾಗಿರಬೇಕು. ನಾವು ಹೋಗುವಂತಹ ಮಾರ್ಗಗಳಲ್ಲಿ, ಬರುವಂತಹ ಮಾರ್ಗಗಳಲ್ಲಿ ನಮ್ಮ ಗ್ರಹಿಕೆಯನ್ನ ಮೀರುವಂತಹ, ನಮ್ಮ ಯೋಚನೆಗಳನ್ನ ಮೀರುವಂತಹ ದೇವ ಶಾಂತಿ ಅದೇನ್ ಮಾಡಿರಬೇಕು, ನಮ್ಮ ಜೀವಿತದಲ್ಲಿ ನೆಲೆಗೊಂಡಿರಬೇಕು. ಇವತ್ತು ಅನೇಕ ವಿಷಯಗಳಲ್ಲಿ ನಾವೇನ್ ಮಾಡುವವರಾಗಿದ್ದೇವೆ, ಒಂದು ಸಮಾಧಾನದ ಜೀವಿತವನ್ನ ಕಳೆದುಕೊಳ್ಳುವವರಾಗಿದ್ದೇವೆ. ಅನೇಕ ಪರಿಸ್ಥಿತಿಗಳು ನಮಗೆ ವಿರೋಧವಾಗಿ ಹೋರಾಡಿಕೊಂಡಿರುವಾಗ, ಅನೇಕ ಕಾರ್ಯಗಳು ನಮಗೆ ವಿರೋಧವಾಗಿ ಹೋರಾಡಿಕೊಂಡಿರುವಾಗ ನಾವೇನ್ ಮಾಡುವವರಾಗಿದ್ದೇವೆ, ಒಂದು ನಮ್ಮ ಜೀವಿತದಲ್ಲಿ ನೆಲೆಗೊಂಡಿರುವಂತಹ ಕರ್ತನ ಸಮಾಧಾನವನ್ನು ನಮ್ಮ ಜೀವಿತದಲ್ಲಿ ಕಳೆದುಕೊಳ್ಳುವವರಾಗಿದ್ದೇವೆ. ಆಗ ಅನೇಕ ನಿರ್ಧಾರಗಳಲ್ಲಿ ನಾವು ಬಾಧಿಸಲ್ಪಡುವವರಾಗಿದ್ದೇವೆ. ನಾವು ಯಾವಾಗ ನಮ್ಮ ಜೀವಿತದಲ್ಲಿ ಕರ್ತನ ಸಮಾಧಾನಕ್ಕೆ, ಕರ್ತನ ಶಾಂತಿಗೆ ನಾವು ಸ್ಥಳವನ್ನ ಕೊಡುವವರಾಗಿದ್ದೇವೋ, ನಮ್ಮ ಗ್ರಹಿಕೆಯನ್ನು ಮೀರುವಂತಹ ದೇವ ಶಾಂತಿಗೆ ನಾವು ಸ್ಥಳವನ್ನ ಕೊಡುವವರಾಗಿದ್ದೇವೋ, ಆಗ ಅದೇನ್ ಮಾಡುವಂತದ್ದಾಗಿದೆ, ಯಜಮಾನನ ಬಿಟ್ಟು ನಮ್ಮನ್ನ ಸರಿಯಾದ ಕಾರ್ಯಗಳಲ್ಲಿ ಅದು ನಮ್ಮನ್ನ ನಡೆಸಿಕೊಂಡು ಹೋಗುವಂತದ್ದಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ಯಾವಾಗ ನಮ್ಮ ಜೀವಿತದಲ್ಲಿ ದೇವ ಶಾಂತಿ ಅನ್ನುವಂಥದ್ದು ನೆಲೆಗೊಳ್ತದೋ, ಯಾವಾಗ ದೇವರ ಸಮಾಧಾನ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ನೆಲೆಗೊಳ್ಳುವಂತದ್ದಾಗಿದೆಯೋ, ಆಗ ಸಕಲ ಕಾರ್ಯಗಳಲ್ಲಿ ಅದು ನಮ್ಮನ್ನ ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಅದು ನಮ್ಮನ್ನ ನಡೆಸುವಂತದ್ದಾಗಿದೆ. ನಾವು ಯಾವಾಗ ದೇವರ ಸಮಾಧಾನದಲ್ಲಿ ನೆಲೆಗೊಳ್ಳೋದಿಲ್ಲವೋ, ಆಗ ನಾವು ಯಾವ ಒಂದು ಸರಿಯಾದ ಕಾರ್ಯದಲ್ಲಿ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಡೆದು ಹೋಗ್ಲಿಕ್ಕೆ ಆಗುವುದಿಲ್ಲ. ನಾವು ದೇವರ ಸಮಾಧಾನದಲ್ಲಿ ನೆಲೆಗೊಳ್ಳುವಾಗ, ಕರ್ತನ ಕಾರ್ಯದಲ್ಲಿ ನಾವು ನೆಲೆಗೊಳ್ಳುವಾಗ, ಆತನ ಹಸ್ತದಲ್ಲಿ ನೆಲೆಗೊಳ್ಳುವಾಗ ಒಂದು ಸರಿಯಾದ ಮಾರ್ಗದಲ್ಲಿ ನಾವು ನಡೆದು ಹೋಗುವವರಾಗಿದ್ದೇವೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಚಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರಿಗೆ ಅಪ್ಪ ಒಂದು ದೀರ್ಘ ಶಾಂತಿ ಸಮಾಧಾನವನ್ನ, ಎಲ್ಲ ಗ್ರಹಿಕೆಯನ್ನ ಮೀರುವ ದೇವ ಶಾಂತಿಯನ್ನು ಅನುಗ್ರಹಿಸಿ ನಿನ್ನ ಜನರನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೇನ್, ಆಮೇನ್.